Good morning, students. So far we discussed about the preparation methods of colloids by chemical methods. So there we had double decomposition method, oxidation, reduction as well as hydrolysis. And we also know how to prepare the colloids or salts by all these methods and which are the suitable salts for suitable methods. So next is electrol disintegration, or we can also say it as Bredik's arc method. Okay, so here why it is called Bredik's arc method, because here the arcs will be created where whose sol has to be prepared. Okay, so ಇಲ್ಲಿ electrol disintegration ಅಂತ ಕೂಡ ಹೇಳ್ತೀವಿ ನಾವು. ಯಾಕೆ ಅಂದರೆ ಆ electrode, so due to the electrical connection it is going to disintegrate slowly and as a result we are going to get the sol. So ಹಾಗಾಗಿ ಇದನ್ನು electrol disintegration ಅಂತ ಕೂಡ ಹೇಳ್ತೀವಿ, and as arc is going to form, it is also called as Bredik's arc method. So it is electrical method of preparing the sol. So let us see how it is going to be formed. So in this diagram you can see a big container is taken in which the ice cubes have kept, that is ice plus salt, freezing mixture. It is a freezing mixture. Why we are mixing salt here is for freezing it will be easy and it will hold the water molecules for a longer period. So that's why ice plus salt here we are taking as a freezing mixture. So our freezing mixture alli ಒಂದು small container na ಇಟ್ಟಿದ್ದೀವಿ. So there we have taken water plus alkali, say for example NaOH or KOH we are going to take as an alkali. So this mixture is nothing but the dispersion medium. You know that colloid ಅಂದರೆ ನಮಗೆ ಇಲ್ಲಿ ಎರಡು ಫೇಸಸ್ ಇರುತ್ತೆ, ಒಂದು ಡಿಸ್ಪರ್ಸ್ಡ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಮ್. ಸೊ ಡಿಸ್ಪರ್ಷನ್ ಮೀಡಿಯಮ್ ಆಗಿ ನಾವಿಲ್ಲಿ ವಾಟರ್ ಮತ್ತು ಆಲ್ಕಲಿ ಮಿಕ್ಸ್ಚರನ್ನು ತಗೋತಾ ಇದ್ವಿ. ಸೊ ಡಿಸ್ಪರ್ಸ್ಡ್ ಫೇಸ್ ಏನಿದೆ, ವಿಚ್ ಕೊಲೈಡ್ ವಿ ಹ್ಯಾವ್ ಟು ಪ್ರಿಪೇರ್. ಸೊ ಅದರದ್ದು ಎಲೆಕ್ಟ್ರೋಡ್ಸನ್ನು ನಾವಿಲ್ಲಿ ಡಿಪ್ ಮಾಡಬೇಕಾಗತ್ತೆ ಇನ್ ಸಚ್ ಅ ವೇ ದಟ್ ದ ಕಾರ್ನರ್ ಆಫ್ ದ ಎಲೆಕ್ಟ್ರೋಡ್ ಶುಡ್ ಬಿ ಇನ್ ಅ ಕನೆಕ್ಷನ್ in which the arc is to be formed. ಒಂಥರ ಆರ್ಕ್ ಕ್ರಿಯೇಟ್ ಮಾಡೋ ಥರ ಅದನ್ನು ಕನೆಕ್ಟ್ ಮಾಡಬೇಕು, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್. ಸೊ ಯಾವ ಎಲೆಕ್ಟ್ರೋಡ್ಸನ್ನು ತಗೋಬೇಕು ಅಂದರೆ ಹೂಸ್ ಸಾಲ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್. ಯಾವ ಸಾಲನ್ನು ನಾವು ಪ್ರಿಪೇರ್ ಮಾಡಬೇಕಾಗಿರುತ್ತೋ ಅದೇ ಎಲೆಕ್ಟ್ರೋಡ್, ಸಾಲಿಡ್ ಎಲೆಕ್ಟ್ರೋಡನ್ನು ತಗೋಬೇಕಾಗತ್ತೆ. ಸೊ ಎಸ್ಪೆಷಲಿ ದಿಸ್ ಮೆಥಡ್, Bredik's arc method, is used to prepare the noble metals like gold, silver and platinum. ಪರ್ಟಿಕ್ಯುಲರ್ ಆಗಿ ಇದನ್ನು ಪ್ರಿಪೇರ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್ ವಿ ಆರ್ ಪ್ರಿಪೇರಿಂಗ್ ಗೋಲ್ಡ್ ಸಾಲ್ ಅಂತ ಇಟ್ಕೊಳ್ಳೋಣ. ಸೊ ದೆನ್ ವಾಟ್ ಟೈಪ್ ಆಫ್ ಎಲೆಕ್ಟ್ರೋಡ್ಸ್ ವಿ ಹ್ಯಾವ್ ಟು ಟೇಕ್? ಸಿಮಿಲರ್ ಕೈಂಡ್, ದಟ್ ಇಸ್ ಗೋಲ್ಡ್ ಎಲೆಕ್ಟ್ರೋಡ್ ವಿ ಹ್ಯಾವ್ ಟು ಟೇಕ್. ಸೊ once the connection is made, ಸೊ ದಿಸ್ ಎಲೆಕ್ಟ್ರೋಡ್ಸನ್ನು ಎರಡನ್ನೂ ಜಾಯಿನ್ ಮಾಡಿ ಕನೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಡ್ಯೂ ಟು ದ ಹೈ ವೋಲ್ಟೇಜ್, ಅಲ್ಲಿ ಎರಡನ್ನೂ ಕನೆಕ್ಟ್ ಮಾಡಿದಾಗ ಜನರೇಟ್ ಆಗುವಂತಹ ಎಲೆಕ್ಟ್ರಿಸಿಟಿ ಏನಿದೆ, ವೋಲ್ಟೇಜ್ ಏನಿದೆ ತುಂಬ ಹೈ ಇರುತ್ತೆ. ಆ್ಯಂಡ್ ಡ್ಯೂ ಟು ದಟ್ ಹೈ ವೋಲ್ಟೇಜ್ ಸ್ಲೋಲಿ ದ ಎಲೆಕ್ಟ್ರೋಡ್ ಈಸ್ ಗೋಯಿಂಗ್ ಟು ಡಿಸ್ಇಂಟಿಗ್ರೇಟ್ ಆ್ಯಂಡ್ ದ ವೇಪರ್ಸ್ ವಿಲ್ ಬಿ ಫಾರ್ಮ್ಡ್. ಈ ರೀತಿ ವೇಪರ್ ಕ್ರಿಯೇಟ್ ಆಗುತ್ತೆ. Okay, here you can observe. So these are nothing but the sol particles which are in the vapor form. And due to freezing, sudden freezing, ಅಲ್ಲೇನೋ ನಿಮಗೆ ಈ ಡಿಸ್ಪರ್ಷನ್ ಮೀಡಿಯಮಲ್ಲಿ ಈ ವೇಪರ್ಸ್ ಏನಿದೆ, ಡ್ಯೂ ಟು ದ ಫ್ರೀಸಿಂಗ್ ಇಟ್ ಈಸ್ ಗೋಯಿಂಗ್ ಟು ಕಂಡೆನ್ಸ್. ಅದು ಸಡನ್ನಾಗಿ ಕೂಲ್ ಆಗಿ ವೇಪರ್ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಆ್ಯಂಡ್ ಡ್ಯೂ ಟು ಕಂಡೆನ್ಸೇಷನ್ ದೀಸ್ ಮಾಲಿಕ್ಯೂಲ್ಸ್ ವಿಲ್ ಕಮ್ ಬ್ಯಾಕ್ ಇನ್ ದ ಮೀಡಿಯಮ್. ಕಂಡೆನ್ಸ್ ಆಗಿ ವಾಪಸ್ ಏನಾಗುತ್ತೆ, ಆ ಕಂಟೈನರಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ದೋಸ್ ಪಾರ್ಟಿಕಲ್ಸ್ ಸೈಜ್ ವಿಲ್ ಬಿ ಇನ್ ಬಿಟ್ವೀನ್ 1 nanometer to 1000 nanometer. ದಟ್ ಯು ನೋ ಅದು ಯಾವುದರ ಸೈಜು, ಕೊಲಾಯ್ಡಲ್ ಪಾರ್ಟಿಕಲಿನ ಸೈಜು. ನೀದರ್ ಹೋಮೋಜಿನಿಯಸ್ ನಾರ್ ಸಸ್ಪೆನ್ಷನ್. ಓಕೆ, ಇಟ್ ಈಸ್ ಇನ್ ಬಿಟ್ವೀನ್ 1 nanometer to 1000 nanometer. ಸೊ ಅದಕ್ಕೆ ಈ ಮೆಥಡನ್ನು ನಾವೇನು ಹೇಳ್ತೀವಿ, ದಿಸ್ ಇಸ್ ಬೇಸ್ಡ್ ಆನ್ ಬೋತ್ ಡಿಸ್ಪರ್ಷನ್ ಆ್ಯಸ್ ವೆಲ್ ಆಸ್ ಕಂಡೆನ್ಸೇಷನ್. ಎರಡು ಕೂಡ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ ಡ್ಯೂ ಟು ಐಸ್ ಆ್ಯಂಡ್ ಸಾಲ್ಟ್ ಫ್ರೀಸಿಂಗ್ ಮಿಕ್ಸ್ಚರ್. ಆ್ಯಂಡ್ ಡ್ಯೂ ಟು ದ ಕಂಡೆನ್ಸೇಷನ್ ದ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಡಿಸ್ಪರ್ಸ್ ಈವನ್ಲಿ ಇನ್ ದ ಡಿಸ್ಪರ್ಷನ್ ಮೀಡಿಯಮ್, that is water. So why we are taking alkali? What is the role of alkali here is, alkali will stabilize the dispersion phase in the dispersed medium. ಅಂದರೆ ಆ ಪಾರ್ಟಿಕಲ್ಲು ಅದೇ ರೀತಿ ಡಿಸ್ಪರ್ಸ್ ಆಗೋಕ್ಕೆ ಸ್ಟೆಬಿಲೈಸೇಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಸಡನ್ನಾಗಿ ಅದು ಪ್ರೆಸಿಪಿಟೇಟ್ ಆಗಲ್ಲ ಅಥವಾ ಪಾರ್ಟಿಕಲ್ ಸೈಜ್ ಮೂಮೆಂಟು ಹೆಚ್ಚು ಕಡಿಮೆ ಆಗೋದಿಲ್ಲ, ಅದು ಸ್ಟೇಬಲ್ ಆಗಿರುತ್ತೆ. ಆ ಕೆಲಸ ಯಾವುದು ಮಾಡುತ್ತೆ, ಆಲ್ಕಲಿ.
Okay, so this is how, by using electrol disintegration method or Bradig's arc method, we can prepare the noble metallic salts like gold, silver, platinum and etc. Okay, next method of preparing salts is peptization. ಓಕೆ, ಪೆಪ್ಟೈಸೇಷನ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. ಸೊ ಟು ಡೂ ದ ಪೆಪ್ಟೈಸೇಷನ್ ವಿ ಹ್ಯಾವ್ ಟು ಯೂಸ್ ಪರ್ಟಿಕ್ಯುಲರ್ ಪೆಪ್ಟೈಸಿಂಗ್ ಏಜೆಂಟ್ಸನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಲೆಟ್ ಅಸ್ ಸಿ ವಾಟ್ ಇಸ್ ಪೆಪ್ಟೈಸೇಷನ್. ಸೊ ದಿಸ್ ಇಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ freshly prepared precipitate into the colloidal sol by adding small amount of suitable electrolyte is called as peptization. So electrolytes ಬಗ್ಗೆ ನಿಮಗೆ ಗೊತ್ತಿದೆ. Electrolyte means salts which are carrying both the charges, positive and negative. Say for example, ionic salts like NaCl, CaCl2, magnesium carbonate ಯಾವುದಾದ್ರೂ ಆಗಿರ್ಬೋದು. ಸೊ ಇಲ್ಲಿ ಪ್ಲಸ್ ಮತ್ತು ನೆಗೆಟಿವ್ ಚಾರ್ಜ್ ಎರಡೂ ಇರೋವಂಥದ್ದು, ಅದನ್ನು ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. That means when they are added in the water, the charges should get separate and they should able to conduct electricity. So that's why they are called as electrolytes. ಓಕೆ, ಈಗ ಒಂದು ಐಡಿಯಾ ಬಂತಲ್ಲ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು ಅಂತ. ಸೊ ಅದನ್ನು ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟ್ಗೆ ನಾವು ಆ್ಯಡ್ ಮಾಡಿ ಶೇಕ್ ಮಾಡಿದಾಗ ಏನಾಗುತ್ತೆ, ಅದು ಕೊಲಾಯ್ಡಲ್ ಸಾಲಿಗೆ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರೆಸಿಪಿಟೇಟ್ ಅಂದರೆ ಏನು? ಸಸ್ಪೆನ್ಷನ್. So we have three categories like true solutions, suspensions and colloids, right? So precipitate is nothing but suspension. So idra size eshtirutte? Greater than 1000 nanometer. Particle size in the precipitate are greater than 1000 nanometer. Idakke ನಾನು electrolyte ಹಾಕಿದಾಗ, for example, see in a container or in a test tube we got the precipitate, right? So whose size is greater than 1000 nanometer. ಇದಕ್ಕೆ ನಾನೀಗ ಏನು ಮಾಡ್ತೀನಿ, ಎಲೆಕ್ಟ್ರೋಲೈಟನ್ನು ಆ್ಯಡ್ ಮಾಡ್ತೀನಿ. ಸೊ ಎಲೆಕ್ಟ್ರೋಲೈಟ್ ಯಾವ ರೀತಿ ಇರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ದಿಸ್ ಪ್ರೆಸಿಪಿಟೇಟ್ ಈಸ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಅಂತ ಇಟ್ಕೊಳ್ಳೋಣ. ಎಲೆಕ್ಟ್ರೋಲೈಟ್ ನಾನು ಯಾವುದು ಆ್ಯಡ್ ಮಾಡಬೇಕು? ದ ಚಾರ್ಜ್, ದ ಅಯಾನ್ ಶುಡ್ ಬಿ ಸಿಮಿಲರ್. ಇದರಲ್ಲಿರುವಂಥ ಅಯಾನು ಆ ಎಲೆಕ್ಟ್ರೋಲೈಟಲ್ಲೂ ಕೂಡ ಇರಬೇಕು. ಸೊ ವಿಚ್ ಎಲೆಕ್ಟ್ರೋಲೈಟ್ ಐ ಆಮ್ ಸೆಲೆಕ್ಟಿಂಗ್? FeCl3. ಓಕೆ, ಫೆರಿಕ್ ಕ್ಲೋರೈಡ್ ಸೊಲ್ಯೂಷನ್, ದಟ್ ಈಸ್ ಎಲೆಕ್ಟ್ರೋಲೈಟ್. ಇದನ್ನು ಮಿಕ್ಸ್ ಮಾಡಿ ನಾನು ಶೇಕ್ ಮಾಡಿದಾಗ ಏನಾಗುತ್ತೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಅಯಾನ್ಸ್ ಆರ್ ಸೇಮ್ ಇನ್ ದ ಎಲೆಕ್ಟ್ರೋಲೈಟ್ ಆ್ಯಸ್ ವೆಲ್ ಆಸ್ ಇನ್ ದ ಪ್ರೆಸಿಪಿಟೇಟ್. ಸೊ ಇಲ್ಲೇನಾಗುತ್ತೆ, ಈ ಪ್ರೆಸಿಪಿಟೇಟಿನ ಸರ್ಫೇಸ್ ಮೇಲೆ ಈ ಅಯಾನು ಅಡ್ಸಾರ್ಬ್ ಆಗುತ್ತೆ. ಓಕೆ, ಅಡ್ಸಾರ್ಬ್ ಆಗಿ ಡ್ಯೂ ಟು ದ ಸೇಮ್ ಚಾರ್ಜ್, ಡ್ಯೂ ಟು ದ ಎಲೆಕ್ಟ್ರಿಕಲ್ ರಿಪಲ್ಷನ್, ಓಕೆ, ಎಲೆಕ್ಟ್ರಾನಿಕ್ ರಿಪಲ್ಷನ್, ಅಲ್ಲಿ ಏನಾಗುತ್ತೆ ಅಂದರೆ 1000 ನ್ಯಾನೋಮೀಟರ್ ಇರುವಂತಹ ಪಾರ್ಟಿಕಲ್ ಸೈಜು ಇಟ್ ವಿಲ್ ಬಿ ರೆಡ್ಯೂಸ್ಡ್ ಲೆಸ್ ದ್ಯಾನ್ 1000 ನ್ಯಾನೋಮೀಟರ್ ಆ್ಯಂಡ್ ದ ಪ್ರೆಸಿಪಿಟೇಟ್ ವಿಲ್ ಗೆಟ್ ಕನ್ವರ್ಟ್ ಇಂಟು ದ ಕೊಲಾಯ್ಡಲ್ ಪಾರ್ಟಿಕಲ್ ಸೈಜ್ ದಟ್ ಈಸ್ ಲೆಸ್ ದ್ಯಾನ್ 1000 nanometer. Then the precipitate can be converted into the sol by just adding the electrolyte which is carrying of similar ionic charge. Okay, so this is called as peptization and this is irreversible. ಓಕೆ, ಇದು ಇರಿವರ್ಸಿಬಲ್ ಆಗಿರುತ್ತೆ, ಮತ್ತು ನಾವು ವಾಪಸ್ ಪ್ರೆಸಿಪಿಟೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ದ ಆ್ಯಡೆಡ್ ಎಲೆಕ್ಟ್ರೋಲೈಟ್ ಫಾರ್ ಪೆಪ್ಟೈಸೇಷನ್ ಈಸ್ ಕಾಲ್ಡ್ ಆಸ್ ಪೆಪ್ಟೈಸಿಂಗ್ ಏಜೆಂಟ್. ಸೊ ಹಾಗಾದರೆ ಇಲ್ಲಿ ನಮಗೆ ಪೆಪ್ಟೈಸಿಂಗ್ ಏಜೆಂಟ್ ಯಾವುದು? FeCl3. ಓಕೆ, ಇಫ್ ಇಟ್ ಈಸ್ ಅ ಪ್ರೆಸಿಪಿಟೇಟ್ FeCl3 ವಾಟ್ ವಿ ಆರ್ ಆ್ಯಡಿಂಗ್ ಟು ಕನ್ವರ್ಟ್ ಪ್ರೆಸಿಪಿಟೇಷನ್ ಇಂಟು ದ ಸಾಲ್, ಅದನ್ನು ನಾವು ಎಲೆಕ್ಟ್ರೋಲೈಟನ್ನು ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಸಿಂಪಲ್ ವೇಯಲ್ಲಿ ಹೇಳಬೇಕು ಅಂದರೆ, ಕನ್ವರ್ಷನ್ ಆಫ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟ್ ಇಂಟು ಕೊಲಾಯ್ಡಲ್ ಸಾಲ್ ಬೈ ಆ್ಯಡಿಂಗ್ ಎನ್ ಎಲೆಕ್ಟ್ರೋಲೈಟ್ ಈಸ್ ಕಾಲ್ಡ್ ಆಸ್ ಪೆಪ್ಟೈಸೇಷನ್ ಆ್ಯಂಡ್ ವಾಟ್ ವಿ ಆರ್ ಆ್ಯಡಿಂಗ್ ದಟ್ ಎಲೆಕ್ಟ್ರೋಲೈಟ್ ಈಸ್ ನೋನ್ ಆಸ್ ಅ ಪೆಪ್ಟೈಸಿಂಗ್ ಏಜೆಂಟ್. ಓಕೆ, ಸೊ ಇಲ್ಲಿ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೇಮ್ ಎಕ್ಸಾಂಪಲ್ ಐ ಹ್ಯಾವ್ ರಿಟನ್ ಹಿಯರ್. ಸೊ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಿಕ್ ಹೈಡ್ರಾಕ್ಸೈಡ್ precipitate is converted into ferric hydroxide sol by shaking it with ferric chloride, that is nothing but peptizing agent, or you can say it as electrolyte. Okay, so these are the methods which are used to prepare the colloidal salts or colloidal mixtures. So we had studied three types of preparation methods of
colloidal salts or just salts, that is chemical methods, then electrol disintegration or Briggs arc method, then last one is peptidization. So all the three are very important. Any one can be asked for 2 to 3 marks. Thank you, students.